ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಧ್ಯಾನಿಸುವಂತ ಒಂದು ವಾಕ್ಯ ಯಾವುದಂದ್ರೆ ರೋಮಾಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ನೋಡ್ರಿ, ಈಗ ನಾವು ಒಂದು ವಾಕ್ಯವನ್ನು ಧ್ಯಾನಿಸ್ಲಿಕ್ಕಿದ್ದೇವೆ. ಈ ಒಂದು ವಾಕ್ಯದ ಅಂಶ ಏನಂದ್ರೆ, ಕಾಲ ಬದಲಾವಣೆ ಆಗಬೇಕಾ ಅಥವಾ ಮನುಷ್ಯರ ಆಲೋಚನೆ ಬದಲಾವಣೆ ಆಗ್ಬೇಕಾ, ಏನಿದಕ್ಕೆ ಅರ್ಥ ಎಂಬುದಾಗಿ ನಾವು ನೋಡುವುದಾದ್ರೆ, ನೋಡ್ರಿ, ಇಂದಿನ ಕಾಲದಲ್ಲಿ ಒಬ್ಬ ಹುಡುಗಿಗೂ ಒಬ್ಬ ಹುಡುಗನಿಗೂ ಮದುವೆ ಮಾಡಬೇಕಾದ್ರೆ ಹುಡುಗಿಯವರ ಮನೆಗೆ ಹುಡುಗನ ಮನೆಯವರು ಪ್ರತಿಯೊಬ್ಬರು ಸಹ ಹೋಗಿ ಅವ್ರ ಕುಟುಂಬವನ್ನು ಸಂಧಿಸಿ ಮಾತನಾಡ್ಕೊಂಡು ಬರ್ತಾ ಇದ್ರು. ಅದು ಆಗಿನ ಕಾಲ. ಅದೇ ರೀತಿಯಾಗಿ ಈಗಿನ ಕಾಲಕ್ಕೆ ನಾವು ಬರುವುದಾದರೆ, ಈಗಿನ ಕಾಲದಲ್ಲಿ ಸರಿ ಸಮಾನವಾಗಿ ಹುಡುಗಿಯ ಮನೆಗೆ ಕುಟುಂಬ ಸಮೇತವಾಗಿ ಹೋಗಿ ಮಾತನಾಡಿಕೊಂಡು ಬಂದು ವಿವಾಹ ಮಾಡೋದು ಸ್ವಲ್ಪ ಕಡಿಮೆಯಾಗಿದೆ. ಹಾಗಾದ್ರೆ ನೋಡ್ರಿ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಕಾಲವು ಸಹ ಬಹಳ ಏನಾಗಿದೆ, ಚೇಂಜ್ ಆಗ್ತಾ, ಅಂದ್ರೆ ಟೆಕ್ನಿಕಲ್ ಆಗಿ ಚೇಂಜ್ ಆಗ್ತಾ ಬರ್ತಾ ಇದೆ. ಅದೇ ರೀತಿ ನಾವು ನೋಡುವುದಾದ್ರೆ, ಕಾಲ ಬದಲಾವಣೆ ಆಗ್ಬೇಕಾ ಅಥವಾ ಮನುಷ್ಯರ ಆಲೋಚನೆ ಅಂದ್ರೆ, ಯಾಕೆ ನಾನು ಈ ಅಂಶನ ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಪ್ರತಿಯೊಂದು ನ್ಯೂಸ್ ಅಲ್ಲಿ ಎಲ್ಲಿ ನೋಡಿದ್ರು ಸಹ ನಾವು ಕೇಳುವಂತ ಅಂಶಗಳು ಯಾವ್ದಂದ್ರೆ ಅತ್ಯಾಚಾರ, ಯೌವನಸ್ಥರ ಹುಡುಗಿಯರ ಮೇಲೆ ಅತ್ಯಾಚಾರಗಳು, ಚಿಕ್ಕ ಹುಡುಗಿಯರ ಮೇಲೆ ಅತ್ಯಾಚಾರಗಳು. ನೋಡ್ರಿ, ಒಂದು ಕಾಲವೆಂಬುದು ಸರಿಯಾಗಿದೆ, ಆದರೆ ಮನುಷ್ಯರ ಆಲೋಚನೆ ಅನ್ನೋದು ಸರಿಯಾಗಿಲ್ಲ. ನೋಡ್ರಿ, ಇವತ್ತು ಯಾರಲ್ಲಿ ಸಂದೇಶವನ್ನು ಕೇಳಿದ್ರೆ ಸ್ವಲ್ಪ ನೀವು ಸಮಯನ ಕೊಟ್ಟು ಒಂದು ಸಂದೇಶ ನೀವು ಕೇಳುವುದಾದ್ರೆ, ನಾವೊಂದು ಸಂದೇಶವನ್ನು ಕೇಳಿ ನಮ್ಮ ಜಗತ್ತನ್ನು ನಾವಿತ್ತು ಬದಲಾಯಿಸಬಹುದು. ನೋಡ್ರಿ, ಅನೇಕರು ನಾವಿತ್ತು ನೋಡ್ತಾ ಇದ್ವಿ ಕಣ್ಣಾರೆ, ಚಿಕ್ಕ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಅತ್ಯಾಚಾರಗಳು, ಅದೇ ರೀತಿಯಾಗಿ ಅನೇಕ ಗ್ಯಾಂಗ್ ರೇಪ್ಗಳು, ಅದೇ ರೀತಿಯಾಗಿ ಅನೇಕ ವ್ಯಭಿಚಾರ, ಈ ರೀತಿಯಾಗಿ ಅನೇಕ ನ್ಯೂಸ್ಗಳು ನಾವು ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ಅದೆಷ್ಟೋ ಒಂದು ಬೇಜಾರನ್ನು ತಂದಿತ್ತು. ಕಾರಣ ಎಂಬುದಾಗಿ ನೋಡಿದ್ರೆ ಸತ್ಯವೇದ ಹೇಳ್ತಾ ಇದೆ, ಅವರ ಕಣ್ಣೆದುರಿಗೆ ದೇವರ ಭಯವಿಲ್ಲ. ನೋಡ್ರಿ, ದೇವರು ಎಲ್ಲೋ ನಮಗೆ ಕಾಣದಾಗಿ ಪರಲೋಕದಲ್ಲಿದ್ದಾನೆ. ಹೋಗಿ ಹಾಗಾದ್ರೆ ಈ ಲೋಕದಲ್ಲಿರುವಂತ ಮನುಷ್ಯರಿಗಾದರೂ, ಈ ಲೋಕದಲ್ಲಿರುವಂತ ದೊಡ್ಡವರಿಗಾದರೂ, ಈ ಲೋಕವನ್ನು ಶಾಶ್ವತ ಆಳುವಂತ ಗೌರ್ಮೆಂಟ್ ಆದ್ರೂ ಜನರು ಭಯಪಡಬೇಕಲ್ಲ. ಯಾಕೆ ಭಯಪಡ್ತಾ ಇಲ್ಲ ಅಂದ್ರೆ, ಕಾಲವು ಸರಿಯಾಗಿದೆ, ಆದ್ರೆ ಮನುಷ್ಯರ ಆಲೋಚನೆ ಇವತ್ತು ಸರಿಯಾಗಿಲ್ಲ. ನೋಡ್ರಿ, ಅನೇಕರು ಹೇಳ್ತಾರೆ ಎಂತ ಕೆಟ್ಟ ಕಾಲ ಬಂತಪ್ಪ ಅಂದ್ರೆ. ಹಾಗಾದ್ರೆ ನೋಡ್ರಿ, ಕಾಲ ಸರಿಯಾಗಿದೆ, ಆದ್ರೆ ಮನುಷ್ಯರು ಸರಿಯಿಲ್ಲ. ಏಕೆಂದು ನಾವು ನೋಡುವುದಾದ್ರೆ, ಕಾಲವೆಂಬುದು ಒಬ್ಬ ಮನುಷ್ಯನ ಮೇಲೆ ಅತ್ಯಾಚಾರ ಮಾಡುವುದಿಲ್ಲ. ಕಾಲವೆಂಬುದು ಒಬ್ಬ ಮನುಷ್ಯನನ್ನು ಕೊಲ್ಲುವುದಕ್ಕೆ ಪ್ಲಾನ್ ಮಾಡೋದಿಲ್ಲ. ಕಾಲವೆಂಬುದು ಒಬ್ಬನನ್ನು ಸಾಯಿಸುವುದಕ್ಕೆ, ಒಬ್ಬನನ್ನು ಅತ್ಯಾಚಾರ ಮಾಡುವುದಕ್ಕೆ ಅದು ಪ್ಲಾನ್ ಕೊಡೋದಿಲ್ಲ. ಕಾಲವೆಂಬುದು ಯಾವತ್ತೇ ಆಗ್ಲಿ ಸರಿಯಾಗಿದೆ. ನೋಡ್ರಿ, ಬೆಳಗ್ಗೆ ಆದ್ರೆ ಸೂರ್ಯನ ಬರ್ತಾನೆ, ರಾತ್ರಿ ಆದ್ರೆ ಸೂರ್ಯನ ಹೋಗ್ತಾನೆ, ನಕ್ಷತ್ರಗಳು ಬರ್ತವೆ. ಅದರ ಕೆಲಸ ಅದು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಮಳೆಗಾಲದಲ್ಲಿ ಮಳೆ ಬೀಳುತ್ತೆ, ಬಿಸಿಲು ಕಾಲದಲ್ಲಿ ಬಿಸಿಲು, ಚಳಿ ಕಾಲದಲ್ಲಿ ಈ ರೀತಿಯಾಗಿ ತನ್ನ ಕೆಲಸವನ್ನು ಅದು ಮಾಡ್ತಾ ಇದೆ. ಬಟ್ ಮನುಷ್ಯರಾದ ನಾವು ಮಾಡ್ತಿರುವಂತ ಕೆಲಸ ಏನಂದ್ರೆ, ನಮ್ಮ ಆಲೋಚನೆ ಕೆಟ್ಟದಾಗಿದೆ. ಇವತ್ತು ಅನೇಕ ಅತ್ಯಾಚಾರಗಳು, ಇವತ್ತು ಅನೇಕ ಒಂದು ಗ್ಯಾಂಗ್ ರೇಪ್ಗಳನ್ನ ನೋಡ್ತಾ ಇದೀವಿ. ಕಾರಣ ನಾವು ಮಾಡುವಂತ ಆಲೋಚನೆ. ಇವತ್ತು ಒಂದು ಸಾರಿ ಆಲೋಚನೆ ಮಾಡ್ರು, ಈ ರೀತಿಯಾಗಿ ಅತ್ಯಾಚಾರ ಮಾಡುವವರು, ಈ ರೀತಿಯಾಗಿ ಗ್ಯಾಂಗ್ ರೇಪ್ಗಳನ್ನು ಮಾಡೋರು ಒಂದು ಸಾರಿ ಆಲೋಚನೆ ಮಾಡಬೇಕು, ನಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ, ನಮ್ಮನ್ನು ಹುಟ್ಟಿಸಿದಂತವ್ರು ಸಹ ಒಬ್ಬ ಹೆಣ್ಣು ಮಗಳು ಎಂಬುದಾಗಿ ಇವತ್ತು ನಮ್ಗೆ ಜ್ಞಾಪಕ ಬರಬೇಕು. ಹಾಗಾದ್ರೆ ಯಾಕೆ ನಮಗೆ ಇವತ್ತು ಜ್ಞಾಪಕ ಬರ್ತಾ ಇದೆ ಅಂದ್ರೆ, ಕಾಲ ಸರಿಯಾಗಿದೆ, ಆದ್ರೆ ಮನುಷ್ಯರ ಆಲೋಚನೆ ಸರಿಯಾಗಿಲ್ಲ. ಕಾಲವೇನು ಬದಲಾವಣೆ ಆಗ್ಬೇಕಾಗಿಲ್ಲ, ಮನುಷ್ಯರು ನಾವು ಬದಲಾವಣೆ ಆಗ್ಬೇಕು. ಹಾಗಾದ್ರೆ ಇವತ್ತು ಒಂದು ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು ಯಾವ ರೀತಿ ನಾವು ಬದಲಾವಣೆ ಆಗ್ಬೇಕಂದ್ರೆ, ದೇವರ ವಾಕ್ಯ ಹೇಳುತ್ತದೆ. ನೋಡ್ರಿ, ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ. ಗಲಾತ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗಗಳಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ಪಾಪಗಳ ದೆಸೆಯನ್ನು ತನ್ನ ಮರಣಕ್ಕೆ ಒಪ್ಪಿಸಿದನು. ನೋಡ್ರಿ, ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ಈ ರೀತಿಯಾದಂತ ಪಾಪಗಳಿಗೋಸ್ಕರ ಆತನು ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಪಾಪದಿಂದ ಬಿಡಿಸಿದನಂದ್ರೆ, ಈಗ ನಾವಿರುವಂತ ಕಾಲ ಇದು ದುಷ್ಟದ ಕಾಲ. ಇವತ್ತು ಅನೇಕ ತರವಾದಂತ ಅತ್ಯಾಚಾರಗಳು, ಎಲ್ಲಿ ಕೇಳಿದ್ರು ಅತ್ಯಾಚಾರಗಳು, ಎಲ್ಲಿ ಕೇಳಿದ್ರು ಸಹ ಗ್ಯಾಂಗ್ ರೇಪ್ಗಳು. ಹಾಗಾದ್ರೆ ಇವತ್ತು ಪ್ರಪಂಚ ಎಲ್ಲಿ ಹೋಗ್ತಾ ಇದೆ? ಇವತ್ತು ಅನೇಕ, ನೀವೊಂದು ಸಾರಿ ಆಲೋಚನೆ ಮಾಡ್ರಿ, ಆ ರೀತಿ ಅತ್ಯಾಚಾರ ಮಾಡುವವರು ಒಂದು ಸಾರಿ ಆಲೋಚನೆ ಮಾಡ್ರಿ, ನಿಮ್ಮ ಆಲೋಚನೆಯನ್ನು ಒಳ್ಳೆ ಕೆಲಸದ ಮೇಲೆ ಕೊಡ್ರಿ.
ಆ ದಿನದಲ್ಲಿ ಫ್ಲೈಟ್ ಅನ್ನು ಕಂಡಿಡಿದಂತ ರೈಟ್ ಬ್ರದರ್ಸ್ ಅವರಿಬ್ಬರು ಸಹ ಒಂದು ಪ್ಲಾನ್ ಮಾಡಿ ಒಂದು ಫ್ಲೈಟ್ ಅನ್ನು ಅವ್ರು ಕಂಡಿಡಿದು ಅವ್ರ ಹೆಸರನ್ನು ಇವತ್ತು ಎಷ್ಟು ಜನ ಹೇಳ್ಕೊಳ್ತಾ ಇದ್ದಾರೆ. ಮತ್ತು ನೀವು ಕೆಟ್ಟ ಕೆಲಸಕ್ಕೆ ಕೊಡುವಂತ ಸಮಯವನ್ನು ಒಳ್ಳೆ ಕೆಲಸಕ್ಕೆ ಕೊಟ್ಟು ನೋಡ್ರಿ, ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆತನ ಆಶೀರ್ವದಿಸುವಂತನಾಗಿರ್ತಾನೆ. ಯೇಸು ಕ್ರಿಸ್ತನ ವಾಕ್ಯ ಹೇಳ್ತಾ ಇದೆ, ಈಗಿನ ದುಷ್ಟದ ಯುಗದೊಳಗಿಂದ. ಈಗ ನಾವಿರೋದು ದುಷ್ಟ ಯುಗನೇ. ಕಾರಣ ಟೆಕ್ನಾಲಜಿ. ನಾವು ನೋಡುವಂತ ಮೊಬೈಲ್ ಅಲ್ಲಿ ಸಹ ಪಾಪ, ಅದೇ ರೀತಿ ನಾವು ನೋಡುವಂತ ಕಣ್ಣುಗಳಿಂದ ಪಾಪ, ನಾವು ನೋಡುವಂತ ಸಿಟಿಯಲ್ಲಿ ಪಾಪ, ಅನೇಕ ತರವಾದಂತ ಪಾಪಗಳಲ್ಲಿ ತುಂಬಿರುವಂತ ಈ ಒಂದು ದುಷ್ಟದ ಯುಗದೊಳಗಿಂದ ನಮ್ಮನ್ನು ಬಿಡಿಸ್ಲಿಕ್ಕೆ ಕೇವಲ ಯೇಸು ಕ್ರಿಸ್ತನೇ ಮಾತ್ರವೇ ಸಾಧ್ಯ. ಯಾಕೆಂದ್ರೆ ಆತನು ಮನುಷ್ಯರಿಂದ ಹುಟ್ಟಿದವನಲ್ಲ, ಆತನು ಪವಿತ್ರಾತ್ಮನ ಶಕ್ತಿಯ ನೆರಳಿನಿಂದ ಕನ್ಯಕೆ ಗರ್ಭದಲ್ಲಿ ಹುಟ್ಟಿದವನ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಕೇವಲ ಆದುದರಿಂದ ಇವತ್ತು ದೇವರ ವಾಕ್ಯವನ್ನು ಕೇಳುವಂತವರೇ, ಕಾಲವು ಸರಿಯಾಗಿದೆ, ಆದ್ರೆ ಇವತ್ತು ಮನುಷ್ಯರ ನಮ್ಮ ಆಲೋಚನೆ ಬದಲಾವಣೆ ಆಗ್ಬೇಕು. ಯಾರಾದ್ರೂ ಒಬ್ಬರು ನಾವು ಹೆಣ್ಣು ಮಗಳನ್ನ ನೋಡ್ತೀವ, ಈ ಮಗಳು ಸಹ ನಮ್ಮ ಮನೆ ಹೆಣ್ಣು ಮಗಳು ಎಂಬುದಾಗಿ ಇವತ್ತು ನಾವು ಗೌರವಿಸಬೇಕು. ಅವ್ರ ಮೇಲೆ ಕೆಟ್ಟದಾದಂತಹ ಆಲೋಚನೆಗಳಾಗಲಿ, ಅದೇ ರೀತಿಯಾಗಿ ಅವರ ಮೇಲೆ ಕೆಟ್ಟದಾದಂತ ಒಂದು ಆರೋಪಗಳಾಗಿ ನಾವು ತರದನ್ನು ನಿಲ್ಲಿಸಿ ಎಲ್ಲರೂ ನಾವು ಗೌರವಿಸಿ, ಇವರೆಲ್ಲರೂ ಸಹ ನಮ್ಮ ಸಹೋದರರೇ, ನಾವೆಲ್ಲರೂ ಸಹ ಸಹೋದರ ಎಂಬುದಾಗಿ ಒಂದಾಗಿ ನಾವು ಕೂಡಿ ಬಾಳುವುದಾದರೆ ಈ ದೇಶವನ್ನು ಜಗತ್ತನ್ನು ಸಹ ನಾವು ಏನ್ ಮಾಡ್ಬೋದು, ಬದಲಾವಣೆ ಮಾಡಬಹುದು. ಅದಕ್ಕೆ ಇವತ್ತು ದೇವರ ಭಯ ಇಲ್ಲದೆ ಇರಬಹುದು, ಆದರೆ ದೊಡ್ಡವರ ಭಯ, ಒಂದು ಸರ್ಕಾರದ ಭಯ, ಮನೆಯಲ್ಲಿ ತಂದೆ ತಾಯಿಗಳ ಭಯ ನಮಗೆ ಇರುವುದಾದರೆ ಆ ಕೆಟ್ಟ ಕೆಲಸಕ್ಕೆ ನಾವು ಕೈ ಹಾಕೋದಕ್ಕೆ ನಮಗೆ ಭಯ ಆಗುತ್ತದೆ. ಕಾರಣ ನಮಗೂ ಸಹ ಒಂದು ಕುಟುಂಬ ಇದೆ ಎಂಬುದಾಗಿ. ಇವತ್ತು ಯಾರೆಲ್ಲ ಸಂದೇಶವನ್ನು ಕೇಳಿದಿರೋ, ನಿಮ್ಮ ಊರಲ್ಲೂ ನಿಮ್ಮ ಸಿಟಿಯಲ್ಲಿ ಎಲ್ಲಾದ್ರೂ ಈ ರೀತಿಯಾಗಿ ಒಂದು ಕೆಟ್ಟದಾಗಿ ನಡೆಯುತ್ತಿದ್ದರೆ ಅವರಿಗೆ ನೀವು ಸ್ವಲ್ಪ ಬುದ್ಧಿ ಹೇಳ್ರಿ. ಏನು ಬುದ್ಧಿ? ನೀವು ಕೆಟ್ಟದಕ್ಕೆ ಕೊಡುವಂತ ಸಮಯ ಒಳ್ಳೆ ಕೆಲಸಕ್ಕೆ ಕೊಡ್ರಿ. ನಿನ್ನ ಹೆಸರನ್ನು ನೀನು ಒಳ್ಳೆ ರೆಕಾರ್ಡ್ ಮಾಡಿ ಎಂಬುದಾಗಿ ಅವ್ರಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಿ ನಾವು ಎನ್ಕರೇಜ್ ಮಾಡೋದಾದರೆ ಎಲ್ಲರೂ ಸಹ ಖಂಡಿತವಾಗಿ ಕೆಟ್ಟದನ್ನು ಬಿಟ್ಟು ಒಳ್ಳೆಯದರ ಕಡೆಗೆ ಬರುತ್ತಾರೆ. ಅದು ಕೇವಲ ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಓದಿ ಆತನ ನಂಬುವುದರಿಂದ ಮಾತ್ರವೇ. ದೇವರನ್ನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ